ಭಾರತ ಪಾಕಿಸ್ತಾನ ಕದನ ವಿರಾಮ ಬಹಳ ಕುತೂಹಲದ ಘಟ್ಟಕ್ಕೆ ಬಂದು ತಲುಪಿದೆ. ಯಾಕಂತಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಮಹತ್ವದ ಮೀಟಿಂಗ್ ಇದು. ಷರತ್ತುಬದ್ಧ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಂಡಿದೆ. 10ನೇ ತಾರೀಕು ಅಂದ್ರೆ ಶನಿವಾರ ಮಧ್ಯಾಹ್ನ 3:35ಕ್ಕೆ ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒಗೆ ಕರೆ ಮಾಡಿ ಕದನ ವಿರಾಮಕ್ಕೆ ಅಂಗಲಾಚ್ತಾರೆ. ಭಾರತದ ಪ್ರತಿ ದಾಳಿಗೂ ಕೂಡ ಬೆದರಿರುವಂತಹ ಪಾಕಿಸ್ತಾನ ತನ್ನ ಪ್ರಮುಖ ವಾಯು ನೆಲೆಗಳನ್ನೇ ಕಳೆದುಕೊಂಡಿದೆ. ಅದಾದ ಬಳಿಕ ಪಾಕಿಸ್ತಾನ ಮಂಡಿಯೂರಿ ಭಾರತದ ಬಳಿ ಕದನ ವಿರಾಮಕ್ಕೆ ಅಂಗಲಾಚಿತು. ಇದಕ್ಕೆ ಭಾರತವು ಕೂಡ ಒಪ್ಪಿಗೆಯನ್ನ ಸೂಚಿಸಿತು. ಷರತ್ತುಬದ್ಧ ಕದನ ವಿರಾಮ ಆಗಿದೆ. ಇವತ್ತು ಮಧ್ಯಾಹ್ನ ಎರಡೂ ದೇಶಗಳ ಡಿಜಿಎಂಒಗಳು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಕದನ ವಿರಾಮದ ನಂತರ ಮುಂದೇನು ಅನ್ನೋದರ ಬಗ್ಗೆ ಚರ್ಚೆಗಳಾಗತ್ತೆ. ಇದರ ಜೊತೆಗೆ ಕೇವಲ ಯುದ್ಧಕ್ಕೆ ಮಾತ್ರ ವಿರಾಮ. ಭಾರತ ಪಹಲ್ಗಾಮ್ ದಾಳಿಯ ನಂತರ ತೆಗೆದುಕೊಂಡಂತಹ ರಾಜತಾಂತ್ರಿಕ ನಿರ್ಧಾರ ಏನಿದೆ ಅದರ ಬಗ್ಗೆ ಯಾವುದೇ ನಿರ್ಧಾರಗಳಾಗಿಲ್ಲ. ಅದು ಈಗಲೂ ಕೂಡ ಮುಂದುವರೆದಿದೆ. ಹಾಗಾದರೆ ರಾಜತಾಂತ್ರಿಕ ನಿರ್ಧಾರ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆಯೂ ಇದೆ. ಭಾರತ ಪಾಕಿಸ್ತಾನ ಡಿಜಿಎಂಒ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲರ ಚಿತ್ತ ಈಗ ಮಧ್ಯಾಹ್ನ 12 ಗಂಟೆಗೆ ನಡೆಯುವ ಮೀಟಿಂಗ್ ನತ್ತ ನೆಟ್ಟಿರುವಂಥದ್ದು. ಏನಾಗುತ್ತೆ ಈ ಡಿಜಿಎಂಒ ಮೀಟಿಂಗ್ ನಲ್ಲಿ? ಕದನ ವಿರಾಮಕ್ಕೆ ಅಂಗಲಾಚಿದಂತಹ ಪಾಕ್ಗೆ ಭಾರತ ಏನ್ ಹೇಳುತ್ತೆ, ಯಾವ ಷರತ್ತನ್ನ ಮುಂದಿಡತ್ತೆ? ಯಾಕಂತಂದ್ರೆ ಷರತ್ತು ಹಾಕುವಂತಹ ಪೊಸಿಷನ್ ನಲ್ಲಿ ಭಾರತ ಇದೆ. ಪಾಕಿಸ್ತಾನ ಅಂಗಲಾಚಿ ಕದನ ವಿರಾಮಕ್ಕೆ ಬೇಡಿಕೆ ಇಟ್ಟು ಅದನ್ನ ಒಪ್ಕೊಳ್ತು ಭಾರತ. ಈಗ ಇವತ್ತು ಮಧ್ಯಾಹ್ನ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇನ್ನು ಮಾತು ಕೊಟ್ಟ 3 ಗಂಟೆಗಳಲ್ಲಿ ಪಾಕಿಸ್ತಾನದ ಬಣ್ಣ ಏನು ಅನ್ನೋದು ಕೂಡ ಬಯಲಾಯಿತು. ಸಂಜೆ 5 ಗಂಟೆಗೆ ಅಂದ್ರೆ ಶನಿವಾರ ಸಂಜೆ 5 ಗಂಟೆಗೆ ಕದನ ವಿರಾಮ ಘೋಷಣೆ ಆಗತ್ತೆ. ಸೀಸ್ ಫೈರ್ ಅಂತ ಅನೌನ್ಸ್ ಆಗತ್ತೆ. ಅದಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನದ ಬಣ್ಣ ಏನಿದೆ ಅದು ಮತ್ತೊಮ್ಮೆ ಜಗತ್ತಿನ ಎದುರು ಬಯಲಾಯಿತು. ಕಾರಣ ಪಾಕಿಸ್ತಾನದಿಂದ ಮತ್ತೆ ಅಟ್ಯಾಕ್ ಆಯಿತು. ಹಾಗಾದ್ರೆ ಕದನ ವಿರಾಮದ ಕಳ್ಳಾಟ ಆಡಿದ್ಯಾಕೆ ಪಾಕಿಸ್ತಾನ? ಕುತಂತ್ರಿ ಪಾಕಿಸ್ತಾನ ಪ್ರತಿ ಬಾರಿಯೂ ಕೂಡ ಇದನ್ನೇ ಮಾಡ್ತಾ ಬರ್ತಾ ಇರೋದು. 1947ರಿಂದ ಈಚೆಗೆ ಪ್ರತಿ ಬಾರಿಯೂ ಕೂಡ ಅದನ್ನೇ ಪಾಕಿಸ್ತಾನ ಮಾಡ್ತಾ ಬರ್ತಾ ಇದೆ. ಈ ಬಾರಿಯೂ ಕೂಡ ಅದೇ ಮಾಡಿದೆ. ಆದರೆ ಕದನ ವಿರಾಮ ಅಂತ ಹೇಳಿ ಭಾರತ ಮೈಮರೆತಿಲ್ಲ. ಪಾಕಿಸ್ತಾನದಿಂದ ದಾಳಿಗಳಾಗಬಹುದು ಅನ್ನುವಂತಹ ಅನುಮಾನ, ನಿರೀಕ್ಷೆ ಭಾರತದ ಬಳಿ ಇತ್ತು. ಹಾಗಾಗಿ ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಹೀಗಿರುವಾಗ ಕದನ ವಿರಾಮವನ್ನ ಭಾರತ ಒಪ್ಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜ. ಒಂದು ವೇಳೆ ಕದನ ವಿರಾಮ ಉಲ್ಲಂಘಿಸಿದ್ರೆ ಏನಾಗುತ್ತೆ? ಪಾಕಿಸ್ತಾನ ದಿಢೀರ್ ಕದನ ವಿರಾಮಕ್ಕೆ ಬೇಡಿಕೆ ಇಡುತ್ತೆ, ಅಂಗಲಾಚಿ ಬೇಡಿಕೊಳ್ಳುತ್ತೆ. ಅಮೆರಿಕದ ಮಡಿಲ್ ಸೇರ್ತು. ಅಮೆರಿಕದ ಬಳಿ ಹೇಳ್ತು ಇಲ್ಲ ಇದನ್ನ ನಿಲ್ಲಿಸಲೇಬೇಕು, ಕದನ ವಿರಾಮ ಆಗ್ಲೇಬೇಕು ಅಂತ. ಅದಾದ ನಂತರ ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒಗೆ ಕರೆ ಮಾಡಿ ಬೇಡ್ತಾರೆ. ಹಾಗಾದ್ರೆ ಕದನ ವಿರಾಮ ಉಲ್ಲಂಘನೆಗೆ ಪಾಕಿಸ್ತಾನ ಮುಂದಾಗಿದ್ಯಾಕೆ? ಪಾಕಿಸ್ತಾನ ಯಾಕೆ ಇಂತಹ ಸ್ಟೆಪ್ ಅನ್ನ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದು.
ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಅತಿಥಿಗಳು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ನಮಸ್ಕಾರ. ಎಸ್, ಹಾಗೆ ನಿವೃತ್ತ ಕರ್ನಲ್ ರಮೇಶ್ ತಿಮ್ಮಾಪುರ್ ಅವರು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಸರ್ ತಮ್ಮನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ಚಂಬಿ ಪುರಾಣಿಕ್ ಅವರೇ, ತಮ್ಮನ್ನೇ ನಾನು ಮೊದಲಿಗೆ ಪ್ರಶ್ನೆ ಮಾಡೋದಾದ್ರೆ, ಕದನ ವಿರಾಮ ಅನೌನ್ಸ್ ಆಯಿತು. ಶನಿವಾರ ಸಂಜೆ 5 ಗಂಟೆಯಿಂದಲೂ ಕೂಡ ಕದನ ವಿರಾಮ ಇದೆ. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಯಾಕಂತಂದ್ರೆ ಮಧ್ಯಾಹ್ನ 12 ಗಂಟೆಗೆ ಎರಡೂ ದೇಶಗಳ DGMO ಇಂದ ಸಭೆ ನಡೆಯುತ್ತೆ. ಸೊ ಈ ಸಭೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಈ ಸಭೆಯಲ್ಲಿ ಏನಾಗತ್ತೆ, ಏನ್ ನಿರೀಕ್ಷೆ ಮಾಡಬಹುದು? ಈ ಪ್ರಥಮವಾಗಿ ಈ ಸಭೆ ಅಂತಕ್ಕಂಥದ್ದು ಅಷ್ಟೊಂದು ಮಹತ್ವವಾದ ಸಭೆ ಇರಲ್ಲ. ಇದು ತಾತ್ಕಾಲಿಕವಾಗಿ ಒಂದು ಶಮನವನ್ನಗೊಳಿಸ್ತಕ್ಕಂತಹ ಮತ್ತೆ ಈ ರೀತಿಯ ಮಿಲಿಟರಿ ಕಾರ್ಯಾಚರಣೆಗಳಿಗೆ ತಡೆ ನೀಡಿರ್ತಕ್ಕಂಥದ್ದು ಇಲ್ಲಿ ಎದ್ದು ಕಾಣುತ್ತೆ. ಎರಡನೇದಾಗಿ ಇನ್ನೊಂದು ಅಂಶ ಬಹಳ ಮುಖ್ಯವಾದ್ದು ಅಂದ್ರೆ, ಪಾಕಿಸ್ತಾನ ತನ್ನ ಏನು ಸೋಲು ಅಥವಾ ವಿಫಲತೆ ಅಥವಾ ದೌರ್ಬಲ್ಯ ಇದೆ ಅದ್ರ ವೀಕ್ನೆಸ್ ಅನ್ನ ಒಂದ್ ರೀತಿಯಲ್ಲಿ ಡಿಫೆಂಡ್ ಮಾಡಿಕೊಳ್ಳಲಿಕ್ಕೆ ಅಮೆರಿಕಾದವರಿಗೆ ಅಂಗಲಾಚಿ ಈ ರೀತಿಯ ಕದನ ವಿರಾಮವನ್ನ ಜಾರಿಗೊಳಿಸ್ಲಿಕ್ಕೆ ಅವರು ಟ್ರಂಪ್ ರವರ ಸಹಾಯವನ್ನು ಪಡೆದಿದ್ದಾರೆ. ಮಧ್ಯಸ್ಥಿಕೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಇರ್ತಕ್ಕಂಥ ಕಾಶ್ಮೀರದ ಏನು ಸಮಸ್ಯೆ ಇದೆ ಆ ಸಮಸ್ಯೆಯ ಬಗ್ಗೆ ಸಿಮ್ಲಾ ಒಪ್ಪಂದದ ಹಿಡಿದು ಇಲ್ಲಿವರೆಗೂ ಯಾವುದೇ ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆಯನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಭಾರತ ಮತ್ತು ಪಾಕಿಸ್ತಾನ ಇಬ್ಬರೂ ಸಹ ನಾವು ಒಪ್ಪಿ ಅದರಂತೆ ಆ ಮಾತನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ಕಾಶ್ಮೀರ್ ಇಶ್ಯೂ POK ಇಸ್ ನಾಟ್ ನೆಗೋಷಿಯಬಲ್. ಓಕೆ, ಅದರಿಂದ ಈ ಸಭೆಗೆ ನಾನು ಅಷ್ಟು ಮಹತ್ವದ ಒಂದು ಮನ್ನಣೆಯನ್ನ ಅಥವಾ ಒಂದು ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಅದೇನು ದೊಡ್ಡ ವಿಷಯ ಅಂತಕ್ಕಂಥದ್ದನ್ನ ಹೇಳಿದಿಲ್ಲ. ಆದರೆ ಮಾತುಕತೆ ಅಂತಕ್ಕಂಥದ್ದು ಅನಿವಾರ್ಯ. ಯಾಕಂದ್ರೆ ಡಿಪ್ಲೊಮೆಟಿಕ್ ಚಾನೆಲ್ ನಲ್ಲಿ ಏನೇನು ಮಾತುಕತೆಗಳಾಗಿದ್ದವೋ ಅವೆಲ್ಲವನ್ನು ಉಲ್ಲಂಘಿಸ್ತಕ್ಕಂಥ ಪಾಕಿಸ್ತಾನಕ್ಕೆ ನಾವು ಈ ಕಳೆದ 5-6 ದಿವಸಗಳಿಂದ ನಡೆದ ಕಾರ್ಯಾಚರಣೆಯಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ. ದೇರುವ ಅಥವಾ ದುರುಸ್ತುವ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಅನೇಕ ನೆಲೆಗಳನ್ನ, ಅದರಲ್ಲೂ ಉಗ್ರರ ನೆಲೆಗಳು ಸುಮಾರು 11ರಿಂದ 12 ಇದೆ. ಅದರಲ್ಲಿ 9 ಹೊಡೆದಿರ್ತಕ್ಕಂಥದ್ದೇ ಒಂದು ದೊಡ್ಡದು. ಎರಡನೇದು, ಪಾಕಿಸ್ತಾನದ ಏನು ಏರ್ಪೋರ್ಟ್ ಗಳಲ್ಲಿ ಸೈನ್ಯಕ್ಕೆ ಬೇಕಾದಂತಹ ಒಂದು ಚಲನವಲನಕ್ಕೆ ಅನುಕೂಲ ಆಗ್ತಕ್ಕಂಥ ಸ್ಥಳಗಳಲ್ಲಿ ಅವುಗಳನ್ನ ನಾವು ಅರ್ಧಂಬರ್ಧ ನಾಶ ಮಾಡಿದ್ದೇವೆ. ಆದ್ರಿಂದ ಪಾಕಿಸ್ತಾನ ತನ್ನ ಅಸಹಾಯತೆಯನ್ನ ಅಥವಾ ಈ ರೀತಿಯಲ್ಲಿ ವಿಫಲತೆಯನ್ನ ಎದ್ದು ತೋರಿಸ್ತಾ ಇದೆ ಅಂತಕ್ಕಂಥದ್ದು. ಕಾರಣ ಏನು, ಅವರಿಂದನೇ ಇದು ಬಂದಿರ್ತಕ್ಕಂಥದ್ದು. ಏನಂತ DGMಗಳ ಮೀಟಿಂಗ್ ಅನ್ನ ನಾವು ಮಾಡಿ ನಮ್ಮ ಒಪ್ಪಂದವನ್ನ ಮಾಡ್ಕೊಳ್ಬೇಕು ಅಂತ. ಏನು ಒಪ್ಪಂದ ಮಾಡ್ತೀರಿ ನೀವು? ಆ ಪಾಕಿಸ್ತಾನ ಅಂತಕ್ಕಂಥದ್ದು ಪರ್ಮನೆಂಟ್ ಆಗಿ ಸತತವಾಗಿ ಉಗ್ರವಾದಿಗಳನ್ನ ಪ್ರೋತ್ಸಾಹಿಸಿಕೊಂಡು ಬರ್ತಕ್ಕಂಥ ಪಾಕಿಸ್ತಾನದ ಸೇನೆ ಮತ್ತು ಉಗ್ರವಾದಿಗಳಿಗೆ ಏನು ವ್ಯತ್ಯಾಸ ಇಲ್ಲ. ದೇ ಆರ್ ಆಲ್ ಪ್ರಾಕ್ಸಿ ವಾರ್ಸ್. ಇದನ್ನ ಯುದ್ಧ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಕಾನೂನಿನಡಿ ನೀವು ಹೇಳೋದಾದ್ರೆ ಇದು ಯುದ್ಧಕ್ಕೆ ಪ್ರಚೋದನೆಯನ್ನ ಕೊಡ್ತಕ್ಕಂಥದ್ದಾಗುತ್ತೆ ಹೊರತು ಯುದ್ಧ ಆಗೋಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಭಾರತ ಈಗೇನು ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಅದನ್ನ ಇನ್ನೂ ಎಚ್ಚರದಿಂದ ನಮ್ಮ ಗಡಿ ರಕ್ಷಣೆಯನ್ನ, ಪಾಕಿಸ್ತಾನದ ಚಲನವಲನವನ್ನ, ಉಗ್ರವಾದಿಗಳ ಏನು ಚಟುವಟಿಕೆಗಳ ಇವುಗಳನ್ನು ನಿಯಂತ್ರಿಸಲಿಕ್ಕೆ ಸದಾ ಸಿದ್ಧರಾಗಿದೆ. ಅದನ್ನ ನಾವು ಯಾವ ರೀತಿಯಲ್ಲಿ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಪಾಕಿಸ್ತಾನಕ್ಕೆ ಮನವರಿಕೆ ಮಾಡಿಕೊಡ್ಬೋದು. ಅಂದ್ರೆ ಏನಾಯ್ತು, ಯಾವುದೇ ಒಂದು ರೀತಿಯ ಭಾರತದ ಪ್ರದೇಶದ ಮೇಲೆ ಉಗ್ರರನ್ನ ಕಳಿಸ್ತಕ್ಕಂಥದ್ದಾಗ್ಲಿ, ಭಾರತೀಯ ನಾಗರಿಕರನ್ನ ಗುರಿ ಇಟ್ಟುಕೊಂಡು ಏನಾದ್ರೂ ಪಾಕಿಸ್ತಾನ ಕಾರ್ಯಾಚರಣೆ ಈಗಾಗಲೇ ಮಾಡ್ತಾ ಇದೆ. ಕಾರಣ ಏನು, ಪಾಕಿಸ್ತಾನ ನಂಬಲಿಕ್ಕೆ ಅನರ್ಹವಾದ ಒಂದು ರೋಗ್ ಸ್ಟೇಟ್ ಅಂತ ನಾವು ಅನಲಿಸ್ಟ್ ಅಥವಾ ವಿಶ್ಲೇಷಣೆ ಮಾಡುವಲ್ಲಿ ಹೇಳ್ತೀವಿ. ರೋಗ್ ಸ್ಟೇಟ್ ಅಂದ್ರೆ ಏನು, ಯಾವುದೇ ನಾಗರಿಕ ರಾಷ್ಟ್ರದ ಒಪ್ಪಂದಗಳನ್ನ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ, ನಿಯಮಗಳನ್ನ ಉಲ್ಲಂಘಿಸ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಒಂದು ಹವ್ಯಾಸ ಆಗಿದೆ. ಅದರಿಂದ ಪಾಕಿಸ್ತಾನವನ್ನ ನಾವು ಈ ರೀತಿ ಅವರಿಗೆ ಸುಧಾರಣೆಯನ್ನ ಕೊಟ್ಟು ಅವಕಾಶವನ್ನ ಕೊಟ್ಟು ನೀವು ತಿದ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಉದ್ದೇಶವೇ ಕಾಶ್ಮೀರವನ್ನ ವಿವಾದಾಸ್ಪದ ಒಂದು ಪ್ರದೇಶವನ್ನಾಗಿ ಮಾಡ್ಬೇಕು ಅಂತ ನಾವು ಅದಕ್ಕೆ ತಯಾರಿಲ್ಲ. ಅದರಿಂದ ಪಾಕಿಸ್ತಾನದ ವಿಷಯದಲ್ಲಿ ಬಯಲಾಟಲ್ ಓನ್ಲಿ ಪಾಕಿಸ್ತಾನ ಮತ್ತು ಭಾರತ ಮಾತ್ರ ಇದನ್ನ ಪರಿಹರಿಸಬಹುದು ಹೊರತು ಟ್ರಂಪ್ ರವರೇ ಆಗ್ಲಿ, ರಷ್ಯಾದ ಪುಟಿನ್ ರವರೇ ಆಗ್ಲಿ, ಚೀನಾದವರೇ ಆಗ್ಲಿ ನಮ್ಮ ಮೇಲೆ ಒತ್ತಡವನ್ನ ಹೇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.